ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ತಾವೆಲ್ಲ ಕುತೂಹಲದಿಂದ ಕಾಯುವಂತಹ 12 ರಾಶಿಯ ಫಲಾಫಲ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೊದಲ ರಾಶಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಅಲ್ಲಿ ಜೊತೆಗೆ ಈ ದಿವಸ ಮಾಂದಿ ಉದಯಾಗಿದೆ. ಚಂದ್ರ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಧನುಸ್ಸು ರಾಶಿಯಲ್ಲಿ ಕುಜ, ಅಲ್ಲಿ ಬುಧ ಹಾಗೂ ಶುಕ್ರ ಇರತಕ್ಕಂಥದ್ದು, ರವಿ ಮಕರ ರಾಶಿಯಲ್ಲಿ, ಶನೈಶ್ಚರ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಶಿರೋಭಾಗ ತೊಂದರೆ ಉಂಟಾಗಬಹುದು. ಆದರೆ ಸ್ವಲ್ಪ ಧೈರ್ಯದ ದಿನ ಈ ದಿವಸ. ಈ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ತಾಯಿಯ ಬಂಧುಗಳ ಒಂದು ಸಹಾಯ ಸಲಹೆ ನಿಮಗೆ ತುಂಬ ಸಹಾಯ ಉಂಟು ಮಾಡುತ್ತೆ. ಜೊತೆಗೆ ದಿವಸ ವೃತ್ತಿಯಲ್ಲಿ ಬಲ ಇದೆ, ಆತಂಕ ಬೇಡ. ಹೆಚ್ಚಿನ ಕೆಲಸ ಕಾರ್ಯಗಳ ಅನುಕೂಲಗಳನ್ನು ಕಾಣ್ತೀರ. ಪ್ರಾರ್ಥನೆಗೆ ದಿವಸ ಆರೋಗ್ಯ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಸುಗ್ರಾಸ ಭೋಜನ, ಮನೆಯಲ್ಲಿ ಕುಟುಂಬದಲ್ಲಿ ಸೌಖ್ಯ, ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರುತ್ತದೆ, ಮಾತಿನ ಸಮೃದ್ಧಿ, ಮಾತಿನ ಸೌಖ್ಯ ಇತ್ಯಾದಿ ಎಲ್ಲ ಕಾಣಬಹುದು. ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಇದ್ದರೆ ವ್ಯಯವೂ ಉಂಟಾಗುತ್ತೆ. ಹಾಗೆ ಅನಗತ್ಯ ಖರ್ಚುಗಳು ಕೂಡ ನಿಮಗಿದೆ. ಯಾರ್ದೋ ವಿಚಾರಕ್ಕೆ, ಇನ್ಯಾರ್ದೋ ಕಾರಣಕ್ಕೆ ನೀವು ತಲೆ ಕೆಡಿಸ್ಕೊಂಡು ಹಣ ಖರ್ಚು ಮಾಡ್ಕೊಳ್ಬೇಕಾದ ಸಂದರ್ಭ ಎದುರಾಗುತ್ತೆ. ವೃತ್ತಿಯಲ್ಲಿ ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಹಣಕಾಸಿನ ಸಮೃದ್ಧಿ ಚೆನ್ನಾಗಿರ್ತದೆ. ನಿಮ್ಮ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ನಿಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಸುಲಲಿತವಾಗಿ ಸರಾಗವಾಗಿ ಸಾಕ್ತಕ್ಕಂಥ ದಿವಸವಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಲಾಭದಲ್ಲಿ ಮಾಂದಿ ಜೊತೆಗಿದ್ದರೆ ವಿದೇಶ ವಹಿವಾಟಿನ ಅನುಕೂಲಗಳು ತುಂಬ ಚೆನ್ನಾಗಿದೆ. ಹೆಚ್ಚಿನ ಆತಂಕ ಇಲ್ಲ ಈ ದಿವಸ. ದಾಂಪತ್ಯದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ವಾಗ್ವಾದ, ಘರ್ಷಣೆ, ಕಲಹ ಇಂಥದ್ದು ಸಾಧ್ಯತೆ ಇದೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಸೂಚಿಸ್ತಾ ಇದೆ. ವಿಘ್ನಗಳು ಸಂಭವಿಸುತ್ತೆ. ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ತೊಡಕನ್ನು ಸೂಚಿಸ್ತಾ ಇದೆ. ವ್ಯಯವೂ ಇದೆ, ನಷ್ಟವೂ ಇದೆ. ಆಪ್ತರಿಗಾಗೋ ಅಥವಾ ಇನ್ಯಾರಿಗೋ ಇಷ್ಟಮಿತ್ರರಿಗೆ ಆಗಬಹುದು. ಅಂತೂ ಖರ್ಚು ವಿಪರೀತವಾಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಈ ದಿವಸ ಸ್ವಲ್ಪ ಸಾಧಾರಣವಾಗಿದೆ. ನಿಮಗೂ ಅಷ್ಟೇ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ, ಘರ್ಷಣೆಗಳು ಬರುತ್ತೆ, ವಿಪರೀತವಾದ ಕೂಗಾಟ, ಕಿರಿಚಾಟ ಇಂಥದ್ದೆಲ್ಲ ಇದೆ. ಸಮಾಧಾನ ಬೇಕು. ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿದ್ರೆ ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನೋಡಿ, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು, ಬೌದ್ಧಿಕ ಆಲೋಚನೆಗಳಲ್ಲಿ ವ್ಯತ್ಯಾಸ ಬರತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಲಾಭ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭ ಈ ದಿವಸ. ನಿಮ್ಮ ಈ ವಸ್ತ್ರ ವ್ಯಾಪಾರಿಗಳಿಗೆ ಹಾಗೂ ನಿಮ್ಮ ಕುಟುಂಬ ಸದಸ್ಯರಿಂದ, ಅದರಲ್ಲಿ ತಾಯಿ ಬಂಧುಗಳಿಂದ ಲಾಭ ಕಾಣ್ತಕ್ಕಂಥದ್ದು, ಲಾಭದ ಮಾತುಗಳೇ ಅದು ನಿಮಗೆ ಲಾಭವಾಗಿಬಿಡುತ್ತೆ. ಅಂಥದ್ದೊಂದು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈಶ್ವರನ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ನಷ್ಟ ಇದೆ. ವಸ್ತುವನ್ನು ಕಳ್ಕೊಂಡು ಬಿಡ್ತೀರ. ಬಹಳ ಮುಖ್ಯವಾದದ್ದು ಮತ್ತು ಗುರುತರವಾದದ್ದು, ತುಂಬ ಇಂಪಾರ್ಟೆಂಟ್ ಅಂತೀವಲ್ಲ, ಅಂಥದ್ದು ನಷ್ಟ ಆಗಿಬಿಡೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಾರ್ಯ ಸಾಧನೆಗಳಾಗುತ್ತೆ. ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಚೆನ್ನಾಗಿದೆ. ಅಧಿಕಾರದ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಈ ರೀತಿ ಅನುಕೂಲ ಇದೆ. ಬಂಧು ಮಿತ್ರರ ಸಹಕಾರವೂ ಚೆನ್ನಾಗಿದೆ ಈ ದಿವಸ. ಚತುರ್ಥದ ಸ್ಥಾನ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಒಂದು ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿಕೊಳ್ಳಿ. ಎರಡನೇದು ಲಕ್ಷ್ಮೀನಾರಾಯಣ ಪ್ರಾರ್ಥನೆಯನ್ನು ಮಾಡಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.